ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿರೋದು ಗಿಲ್ಲಿ ಅವರು. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ರೀತಿನಲ್ಲಿ ಟ್ರೆಂಡ್ ಸೆಟರ್ ಅಂತಂದ್ರೆ ಅದು ಗಿಲ್ಲಿ ಅವರು. ಈ ಬಾರಿ ಬಿಗ್ ಬಾಸ್ ಮಹಿಳೆಯರು ಯಾಕೆ ಆಗ್ಬಾರ್ದು, ಅಶ್ವಿನಿ ಅವರೇ ಆಗ್ಬೇಕಂತ ಏನಿಲ್ಲ, ಮಹಿಳೆಯರನ್ನು ವಿನ್ ಮಾಡ್ರಿ, ಇದರ ಸರಿನೋ ತಪ್ಪೋ ನಾನು ಆಡ್ತೀನಿ ಅಷ್ಟೇ, ಏಜ್ ಅನ್ನೋದು ಮ್ಯಾಟ್ರೇ ಅಲ್ಲ ಗುರು ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರು ಗೇಮ್ ಅನ್ನ ಆಡ್ಕೊಂಡ್ ಬರ್ತಿದ್ದಾರೆ. ನಿಂತರ ಆ ಟ್ರ್ಯಾಕು ಈ ಟ್ರ್ಯಾಕು ನಾನು ಬಳಸ್ಕೊಂಡಿಲ್ಲ ಅಂತಾರೆ. ರಾಶಿಕಾ ಯಾವ ಟ್ರ್ಯಾಕ್ ಬಳಸ್ಕೊಂಡಿದ್ರು ನಿಮ್ ಪ್ರಕಾರ ಅಶ್ವಿನಿ ಅವರೇ? ರಘು ಅವರ ತೊಡೆ ಮೇಲೆ ನೀವು ಕುತ್ಕೊಳ್ತಾ ಇದ್ದೆ ಮಲ್ಕೊಳ್ತಾ ಇದ್ದೆ ಸಮಥಿಂಗ್ ಏನೋ ಒಂದು ಹೇಳ್ತಾರೆ ಅಲ್ಲೇ ಒಂದು ಸ್ಟೇಟ್ಮೆಂಟ್. ಅಂದ್ರೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಹೀನಾಯವಾಗಿ ಮಾತಾಡುವಂತ ಅವಶ್ಯಕತೆ ಇತ್ತ? ತಾವೊಬ್ರು ಕನ್ನಡ ಪರ ಹೋರಾಟಗಾರ್ತಿ, ಗಿಲ್ಲಿ ವರ್ಸಸ್ ಅಶ್ವಿನಿ ಇಬ್ರು ಕೂಡ ಒಂದೇ ಸ್ಟೇಟ್ ಅಲ್ಲಿ ಇದಾರೆ, ಅಂದ್ರೆ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದ್ದಾರೆ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಧನುಷ್ ಅವರೇನಾದ್ರೂ ಕಪ್ ಹೊಡಿತಾರಾ? ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಡೇ ಬೈ ಡೇ ಬಿಗ್ ಬಾಸ್ ಆಟ ರಂಗೇರ್ತಾ ಇದೆ, ಕಲರ್ಫುಲ್ ಆಗ್ತಿದೆ ಅಂತಾನೆ ಹೇಳಬಹುದು. ಸೊ ಮೊನ್ನೆ ಎಪಿಸೋಡ್ ಇನ್ನಷ್ಟು ಮಜವಾಗಿತ್ತು ಅಂತ ಹೇಳ್ಬೋದು. ಒಂದಷ್ಟು ಗೇಮ್ಸ್ ಆಡಿಸಿದ್ರು, ಒಂದಷ್ಟು ಸ್ಟೇಟ್ಮೆಂಟ್ಸ್ ಇದ್ವು, ಹಾಗೆಯೇ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಆಟಗಳನ್ನು ಕೂಡ ನೆನ್ನೆ ಎಪಿಸೋಡ್ನಲ್ಲಿ ಆಡಿಸಿದ್ರು. ಸೊ ಇವಾಗ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋ ರೀತಿಯಲ್ಲಿ ಮಾತಾಡೋದಾದ್ರೆ ಒಂದು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿರೋದು ಗಿಲ್ಲಿ ಅವರು. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ರೀತಿನಲ್ಲಿ ಟ್ರೆಂಡ್ ಸೆಟರ್ ಅಂತಂದ್ರೆ ಅದು ಗಿಲ್ಲಿ ಅವರು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಗಿಲ್ಲಿ ಅವರ ಹೆಸರು ಹೇಳ್ತಿದ್ದಾರೆ. ಬಟ್ ಗಿಲ್ಲಿ ಅವರು ಕೊನೆಯ ವಾರಗಳಲ್ಲಿ ಮಾಡಿದಂತಹ ಒಂದಷ್ಟು ಎಡವಟ್ಟಿನಿಂದ ಏನಾದರೂ ಅವರಿಗೆ ಕಪ್ ಮಿಸ್ ಆಗಬಹುದಾ ಅನ್ನುವಂತಹ ಒಂದು ಮಾತು ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಈಗ ರೀಸೆಂಟ್ ಆಗಿ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಕ್ಯಾಪ್ಟನ್ ಆಗಿದ್ದ ಟೈಮ್ನಲ್ಲಿ ಕ್ಯಾಪ್ಟನ್ ಹೇಗಿರ್ಬೇಕು, ಗಿಲ್ಲಿ ಹಾಗೆ ಇರಲಿಲ್ಲ. ಸೊ ಈ ಒಂದು ಕಾರಣಕ್ಕೆ ಗಿಲ್ಲಿ ಅವರು ಏನಾದರೂ ಕಪ್ ತೆಗೆದುಕೊಳ್ಳುವಲ್ಲಿ ಏನಾದರೂ ಮಿಸ್ ಆದ್ರೆ, ಇವಾಗ 99% ನಾವೆಲ್ಲದರಲ್ಲೂ ಪರ್ಫೆಕ್ಟ್ ಇದ್ದು ಒಂದೇ 1% ಎಲ್ಲೋ ಒಂದು ಕಡೆ ಮಿಸ್ ಆಯಿತು ಅಂತಂದ್ರೆ ಬಹುಶಃ ಅದು ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಈ ಕಾರಣದಿಂದ ನೆಕ್ ಟು ನೆಕ್ ಫೈಟ್ ಕೊಡ್ತಿರೋದು ಯಾರು ಅಂತ ನೋಡೋದಾದ್ರೆ ಅಶ್ವಿನಿ ವರ್ಸಸ್ ಗಿಲ್ಲಿ ಅವರು. ಅನಂತರದಲ್ಲಿ ಕೆಲವು ಕಡೆಗಳಲ್ಲಿ ರಕ್ಷಿತಾ ಅವರು ಕೂಡ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ಮೂವರ ನಡುವೆ ಒಂದಷ್ಟು ಫೈಟ್ ಆಗ್ತಾ ಇದೆ. ಸೊ ಈ ಕಾರಣಕ್ಕೆ ಏನಾದರೂ ಗಿಲ್ಲಿ ಅವರಿಗೆ ತಪ್ಪು ಹೋಗುತ್ತಾ ಕಪ್ಪು? ಇದು ಒಂದು ರೀಸನ್. ಯಾಕೆಂದ್ರೆ ಸ್ಟಾರ್ಟಿಂಗ್ ಡೇಸ್ ಇಂದ ಇಲ್ಲಿವರೆಗೂ ಕೂಡ ಗಿಲ್ಲಿ ಅವರು ಮೆಂಟಲ್ ಗೇಮ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಫಿಸಿಕಲ್ ಗೇಮ್ ಅವರಿಗೆ ಸಿಕ್ಕಂತ ಗೇಮ್ ಅನ್ನ ಆಡೋದ್ರಲ್ಲಿ ಎಕ್ಸ್ಪರ್ಟ್ ತುಂಬಾ ಚೆನ್ನಾಗಿ ಗೇಮ್ ಅನ್ನ ಆಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲವೂ ಕೂಡ ಕುಗ್ಗಿರೋ ರೀತಿಯಲ್ಲಿ ಗಿಲ್ಲಿ ಅವರು ವರ್ತಿಸಿಲ್ಲ. ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಅವರ ಮಾತು, ಆ ಚಾಕಚಕ್ಯತೆಯಿಂದ ಆಡುವಂತಹ ಮಾತಿನಿಂದನೇ ಅವರು ಅಪಾರ ಅಭಿಮಾನಿಗಳನ್ನು ಕೂಡ ಗಳಿಸ್ಕೊಂಡಿರುವಂಥದ್ದು. ಸೊ ಇದೆಲ್ಲ ಅವರಿಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಬಟ್ ಮನೆ ಒಳಗಡೆ ಇರಬೇಕಾದ್ರೆ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಆಗಿರ್ಬೇಕು. ಸೊ ಕ್ಯಾಪ್ಟನ್ಸಿ ಅಂತ ಬಂದಾಗ ಅದನ್ನ ಹೇಗೆ ನಿಭಾಯಿಸೋದು ಅದು ಕೂಡ ಗೊತ್ತಿರಬೇಕು. ಒಂದು ಅಗ್ರೆಷನ್ ಆಗಿ ಗೇಮ್ ಅನ್ನ ಎತ್ಕೊಂಡು ಹೋಗೋ ರೀತಿ ಕೂಡ ಗೊತ್ತಿರಬೇಕು. ಸೊ ಒಂದಷ್ಟು ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇರೋದು ಸದ್ಯದ ಮಟ್ಟಿಗೆ ಅಶ್ವಿನಿ ವರ್ಸಸ್ ಗಿಲ್ಲಿ ಅಂತ ಹೇಳ್ಬೋದು. ಸೊ ಒಂದಷ್ಟು ಅಶ್ವಿನಿ ಅವರ ಒಂದಷ್ಟು ಫ್ಯಾನ್ಸ್ ಹೇಳುವಂತಹ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮಹಿಳೆಯರು ಯಾಕೆ ಆಗ್ಬಾರ್ದು, ಅವರಿಗಿಂತ ಇವ್ರು ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ, ಅಶ್ವಿನಿ ಅವರೇ ಆಗ್ಬೇಕಂತ ಏನಿಲ್ಲ, ಮಹಿಳೆಯರನ್ನು ವಿನ್ ಮಾಡ್ರಿ, ಈಗ ಅವರಿಗೆ ಉಳಿಸ್ಕೊಂಡ್ರೆ ಇವರು ಕೂಡ ಎಲ್ಲದರಲ್ಲೂ ಚೆನ್ನಾಗಿ ಆಡ್ಕೊಂಡು ಹೋಗ್ತಿದಾರಲ್ಲ, ಈ ರೀತಿಯಲ್ಲೂ ಕೂಡ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಸದ್ಯಕ್ಕೆ ನೋಡೋದಾದ್ರೆ ಶ್ರುತಿ ಅವರ ಒಂದು ಸೀಸನ್ ಅಲ್ಲಿ ಮಹಿಳೆಯರು ಬಿಗ್ ಬಾಸ್ ವಿನ್ನರ್ ಆಗಿರೋದು ಬಿಟ್ಟು ಆನಂತರದ ಸೀಸನ್ಗಳಲ್ಲಿ ಎಲ್ಲರೂ ಹೆಚ್ಚಾಗಿ ಪುರುಷರೇ ಬಿಗ್ ಬಾಸ್ ವಿನ್ ಆಗಿರುವಂಥದ್ದು. ಸೊ ಈ ಸೀಸನ್ ಅಂತ ಬಂದಾಗ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು, ಬಿಗ್ ಬಾಸ್ ಮನೆಯಲ್ಲಾಗಿರಬಹುದು, ಈ ಕಡೆ ಅಶ್ವಿನಿ ಅವರು ಕೂಡ ಯಾವುದೇ ರೀತಿಗೂ ನಾನು ಕೂಡ ಬಿಟ್ಟು ಕೊಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಗೇಮ್ ಅಲ್ಲಿ ಆಡ್ತಿದ್ದಾರೆ. ಸೊ ಅವ್ರ ಕೈಲಿ ಏನಾಗುತ್ತೆ ಅದನ್ನ ಅವ್ರು ಆಡ್ಕೊಂಡು ಬರ್ತಿದ್ದಾರೆ. ಸರಿನೋ ತಪ್ಪೋ ನಾನು ಆಡ್ತೀನಿ ಅಷ್ಟೇ, ಏಜ್ ಅನ್ನೋದು ಮ್ಯಾಟ್ರೇ ಅಲ್ಲ ಗುರು ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರು ಗೇಮ್ ಅನ್ನ ಆಡ್ಕೊಂಡ್ ಬರ್ತಿದ್ದಾರೆ. ಸೊ ಈ ಕಾರಣಕ್ಕೆ ಅಶ್ವಿನಿ ಅವರು ಕೂಡ ವಿನ್ ಆಗುವಂತಹ ಸನಿಹಕ್ಕೆ ಬಂದಿದ್ದಾರೆ. ಸೊ ಇದು ಇವರಿಬ್ಬರ ಮಧ್ಯೆ, ಗಿಲ್ಲಿ ಅವ್ರ ನಡುವೆ ಹಾಗೆ ಅಶ್ವಿನಿ ಅವ್ರ ಮಧ್ಯೆ ಈಗ ಹೆಚ್ಚಾಗಿ ಫೈಟ್ ನಡೀತಾ ಇದೆ. ಸೊ ಕಳೆದ ವಾರ ಅಂತ ಬಂದಾಗ ಇಬ್ರು ಕೂಡ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಮೊನ್ನೆ ಎಪಿಸೋಡ್ ನೋಡಿದಾಗ ನಿಮಗೆ ಗೊತ್ತಿರುತ್ತೆ, ಒಂದಷ್ಟು ಕಡೆಗಳಲ್ಲಿ ಗಿಲ್ಲಿ ಅವರು ಕೂಡ ತಪ್ಪನ್ನ ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಮಾತಾಡುವಂತಹ ಶೈಲಿ ಆಗಿರಬಹುದು, ನಡ್ಕೊಳ್ಳುವಂತಹ ರೀತಿ ಆಗಿರಬಹುದು, ಅನಂತರದಲ್ಲಿ ಕೆಲಸ ಮಾಡಿಸುವಂತಹ ರೀತಿ ಆಗಿರಬಹುದು. ಅಂದ್ರೆ ಪ್ರತಿಯೊಬ್ಬ ಕ್ಯಾಪ್ಟನ್ಸಿಯಲ್ಲೂ ಕೂಡ ಯಾವತ್ತೂ ಕೆಲಸವನ್ನ ಮಾಡಿದಂತಹ ಗಿಲ್ಲಿ ಅವರು ಅವರ ಕ್ಯಾಪ್ಟನ್ಸಿಯಲ್ಲಿ ಬೇರೆಯವರು ಕೆಲಸ ಮಾಡಬೇಕು ಅಂತ ಅವ್ರು ಯಾಕೆ ಅನ್ಕೋಬೇಕು?
ಇದು ಎಲ್ಲರಿಗೂ ಇದ್ದಂತಹ ಒಂದು ಪ್ರಶ್ನೆ ಆಗುತ್ತೆ. ಸೊ ಆಬ್ವಿಯಸ್ಲಿ ಅವರು ಬೇರೆಯವರ ಕ್ಯಾಪ್ಟನ್ಸಿಯನ್ನ ಕೆಡಿಸ್ಲಿಕ್ಕೆ ನೋಡ್ತಾ ಇದ್ರು. ಅದೇ ರೀತಿಯಲ್ಲಿ ಗಿಲ್ಲಿ ಕ್ಯಾಪ್ಟನ್ಸಿ ಅನ್ನು ಕೆಡಿಸ್ಬೇಕು ಅಂತ ಅಶ್ವಿನಿ ಅವರು ಕೂಡ ಒಂದು ಕೆಲಸವನ್ನ ಮಾಡೋದಿಲ್ಲ. ಇದೆಲ್ಲವೂ ಕೂಡ ಗಿಲ್ಲಿ ಅವರಿಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಮನವೊಲಿಸಿ ಕೆಲಸ ಮಾಡುವಂತಹ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ. ಸೊ ಅದನ್ನ ಹೇಗೆ ಮಾಡ್ತೀರಾ ಅದು ನೀವೇ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿರ್ತಾರೆ. ಸೊ ಎಷ್ಟು ಹೇಳಿದ್ರು ಕೂಡ ಅಶ್ವಿನಿ ಅವರು ಕೆಲಸ ಮಾಡೋದಿಲ್ಲ. ಆ ನಂತರದಲ್ಲೂ ಕೂಡ ಮಾತಾಡೋದಾಗಿರ್ಬಹುದು, ಜಗಳ ಮಾಡೋದಾಗಿರ್ಬಹುದು, ಉಸ್ತುವಾರಿ ಆಗಿರ್ಬಹುದು, ಸಾಕಷ್ಟು ತಪ್ಪುಗಳು ನಡೆದೋಗುತ್ತೆ. ಇದೆಲ್ಲವೂ ಕೂಡ ಗಿಲ್ಲಿ ಅವರಿಗೆ ಒಂದು ಮೈನಸ್ ಆಗ್ತಾ ಹೋಗುತ್ತೆ. ಆ ನಂತರದಲ್ಲಿಯೂ ಕೂಡ ಅಶ್ವಿನಿ ಅವರ ವಿಚಾರಕ್ಕೆ ಬಂದಾಗ ಇನ್ನೇನು ಗೆಲುವಿನ ಸನಿಹದಲ್ಲಿದ್ದಂತಹ ಅಶ್ವಿನಿ ಅವರಿಗೆ ಒಂದು ಶಾಕ್ ಏನಪ್ಪಾ ಅಂತಂದ್ರೆ ಜಸ್ಟ್ ಅಲ್ಲಿ ಅವರಿಗೆ ಅವರು ಹೇಳಿದಂತಹ ಸ್ಟೇಟ್ಮೆಂಟ್ಸ್ಗಳು ಅವ್ರನ್ನ ಮತ್ತೆ ಅದೇ ನೆಗೆಟಿವ್ ಶೇಡ್ ನಲ್ಲೇ ತೋರಿಸುವಂತೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ಅಶ್ವಿನಿ 2.0 ಯಾವಾಗ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಅಶ್ವಿನಿ ಅವರು ಸ್ವಲ್ಪ ಮಟ್ಟಿಗೆ ಬದಲಾಗಿದ್ರು ಅಂತಾನೆ ಹೇಳ್ಬೋದು. ಬಟ್ ಈಗ ಮತ್ತೆ ಅದೇ ಹಳೆ ಅಶ್ವಿನಿಯಾಗಿ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಾ, ಸಾಕಷ್ಟು ಅವರ ವಿಡಿಯೋಸ್ಗಳು ಟ್ರೋಲ್ ಆಗ್ತಿದೆ. ಅಂದ್ರೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಕೀಳು ಮಟ್ಟಕ್ಕೆ ಮತ್ತೊಂದು ಹೆಣ್ಣು ಮಾತಾಡ್ತಾರ ಅನ್ನೋದೇ ಇಲ್ಲಿ ಪ್ರಶ್ನೆ. ಯಾಕಂದ್ರೆ ಅದರಲ್ಲೂ ಅಶ್ವಿನಿ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳಿದ್ದಾರೆ ಅವರೇ. ಬಟ್ ಗೊತ್ತಿಲ್ಲ ಈ ತರ ಮಾತಾಡೋರು ಕೂಡ ಇರ್ತಾರ ಅಂತ. ಸೊ ಕನ್ನಡದ ಬಗ್ಗೆ ಮಾತಾಡುವಂಥವ್ರು ಅದೇ ಕನ್ನಡದ ಮಣ್ಣಿನ ಮಗಳ ಬಗ್ಗೆ ಅಷ್ಟು ಕೆಟ್ಟದಾಗಿ ಹೆಂಗ್ ಮಾತಾಡಕ್ಕಾದ್ರೂ ಮನ್ಸು ಬರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ನೆನ್ನೆ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಒಂದು ಸುದೀಪ್ ಸರ್ ಒಂದು ಗೇಮ್ ಅನ್ನ ಕೊಟ್ಟಿರ್ತಾರೆ. ಆ ಗೇಮ್ ನಲ್ಲಿ ಯಾರಿಗೆ ನಿಮ್ಗೆ ಯಾರು ಆಗೋದಿಲ್ಲ ಅವರಿಗೆ ನೀವು ಪಂಚ್ ಮಾಡಬಹುದು ಅನ್ನೋ ರೀತಿಯಲ್ಲಿ. ಸೊ ಆಲ್ಮೋಸ್ಟ್ ಗಿಲ್ಲಿ ಅವ್ರ ನೇಮು ಕೂಡ ತಗೋತಾರೆ, ಅಶ್ವಿನಿ ಅವ್ರ ನೇಮು ಕೂಡ ತಗೋತಾರೆ. ಹೆಚ್ಚಾಗಿ ಎಲ್ಲರೂ ಕೂಡ ಅಶ್ವಿನಿ ಅವ್ರ ನೇಮೇ ತಗೊಳ್ಳೋದು. ಆನಂತರ ಧ್ರುವಂತ್ ಅವರ ನೇಮು ರಕ್ಷಿತಾ ಅವರು ತಗೊಳ್ತಾರೆ. ಸೊ ಹೀಗೆ ಗೇಮ್ಸ್ ಆಗ್ತಾ ಇರುತ್ತೆ. ರಾಶಿಕಾ ಅವರು ಕೂಡ ಅಶ್ವಿನಿ ಅವರ ನೇಮ್ ತಗೊಳ್ತಾರೆ. ಅಲ್ಲಿ ರಾಶಿಕಾ ಅವರು ಕೊಟ್ಟ ಕಾರಣಗಳು ಬಹಳ ಸಿಂಪಲ್ ಆಗಿರುತ್ತೆ, ಮತ್ತೆ ಟ್ರಿಕಿ ಆಗಿ ಏನು ಇರೋದಿಲ್ಲ. ಸೊ ಇದೇ ರೀತಿ ಕಾರಣ ಕೊಡ್ಲೇಬೇಕು ನಾನು ಅನ್ನೋ ರೀತಿಯಲ್ಲಿ ಏನು ಕೊಟ್ಟಿರೋದಿಲ್ಲ. ಒಂದು ಗೇಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಆ ಕಾರಣವನ್ನ ರಾಶಿಕಾ ಅವರು ಕೊಟ್ಟಿರ್ತಾರೆ. ಅದರಲ್ಲಿ ಮನೆ ಮಂದಿಗೆಲ್ಲ ಅನ್ಸೋದು, ರಾಶಿಕಾಗೂ ಕೂಡ ಅನ್ಸಿದೆ. ದಟ್ಸ್ ಇಟ್. ಅದು ಹೆಚ್ಚಾಗಿ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು, ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ರಾಶಿಕಾಗ್ ಏನು ಇರಲಿಲ್ಲ. ಆ ನಂತರದಲ್ಲಿ ಅದೇ ರಾಶಿಕಾ ಹೆಸರನ್ನ ತಗೊಳ್ತಾರೆ ಅಶ್ವಿನಿ ಅವರು, ಮಾತಾಡ್ತಾರೆ ನಿಂತರ ಆ ಟ್ರ್ಯಾಕು ಈ ಟ್ರ್ಯಾಕು ನಾನು ಬಳಸ್ಕೊಂಡಿಲ್ಲ ಅಂತಾರೆ. ಅಂದ್ರೆ ರಾಶಿಕಾ ಯಾವ ಟ್ರ್ಯಾಕ್ ಬಳಸ್ಕೊಂಡಿದ್ರು ನಿಮ್ ಪ್ರಕಾರ ಅಶ್ವಿನಿ ಅವರೇ? ಈ ರೀತಿಯಾಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಯಾವ ಟ್ರ್ಯಾಕ್ ಬಳಸ್ಕೊಂಡಿದ್ದಾರೆ ರಾಶಿಕಾ ಸಿಕ್ಕಾಪಟ್ಟೆ ಕ್ಲೆವರ್ ಅಲ್ಲಿ ಆಟನ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಹುಡುಗಿ ಅದು ನಿಮಗಿಂತ ವಯಸ್ಸಲ್ಲಿ ಚಿಕ್ಕವಳಾಗಿ 99-100 ಡೇಸ್ ತನಕ ಇರ್ತಾಳೆ ಅಂದ್ರೆ ಅದೊಂದು ಚಿಕ್ಕ ವಿಚಾರ ಅಲ್ವೇ ಅಲ್ಲ. ಸೊ ನೀವು ಮಾಡಿರೋ ಸಿನಿಮಾಗಳೆಷ್ಟು, ರಾಶಿಕಾ ಮಾಡಿರೋ ಸಿನಿಮಾಗಳೆಷ್ಟು, ರಾಶಿಕಾ ಅವ್ರನ್ನವರು ಕನ್ನಡ ಇಂಡಸ್ಟ್ರಿಗೆ ಏನನ್ನ ಲೈಕ್ ಸಿನಿಮಾದ ಮೂಲಕ ಬಂದ್ರು, ಒಂದೆರಡು ಸಿನಿಮಾ ಮಾಡಿದ್ರು, ಆನಂತರ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ನೀವು ಎಷ್ಟು ಸಿನಿಮಾ ಮಾಡಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀರಾ? ಸೊ ಈ ಎಲ್ಲ ಒಂದಷ್ಟು ಅಶ್ವಿನಿ ಅವರ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅವ್ರು ಕೊಡ್ತಾರೆ ಕಾರಣಗಳನ್ನ. ರಾಶಿಕಾ ಲವ್ ಟ್ರ್ಯಾಕ್ ಬಳಸ್ಕೊಂಡಿದ್ದಾರೆ, ಸೂರಜ್ನ ಬಳಸ್ಕೊಂಡಿದ್ದಾರೆ. ಏನ್ ಬಳಸ್ಕೊಳಕ್ಕಾಗತ್ತೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ? ಅವ್ರ ಜೊತೆ ಯಾರು ಕಂಫರ್ಟ್ ಇದ್ರು ಅವ್ರ ಜೊತೆಗೆ ರಾಶಿಕಾ ಮಾತಾಡ್ತಾ ಇದ್ರು, ಕುತ್ಕೊಂಡು ಹರಟೆ ಹೊಡಿತಾ ಇದ್ರು. ನೀವು ಜಾನ್ವಿ ಅವ್ರ ಜೊತೆಗೆ ಇರ್ಲಿಲ್ವೇ? ಸೊ ಇದನ್ನೆಲ್ಲ ಯಾಕೆ ಜನ ಎಲ್ಲಾನು ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ ಜನ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾರೆ. ಇದೆಲ್ಲವೂ ಕೂಡ ಅಶ್ವಿನಿ ಅವರಿಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗ್ತಾ ಇದೆ. ಆ ನಂತರದಲ್ಲೂ ಕೂಡ ಅವರ ಮಾತನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ನೀನೇ ಬಿಗ್ ಬಾಸ್ ಮನೆಯ ಮಿಸ್ ಯೂನಿವರ್ಸ್ ಅನ್ಕೋಬಿಟ್ಟಿದ್ಯಾ ಅನ್ನೋ ರೀತಿಯಲ್ಲಿ. ಸೊ ರಾಶಿಕಾ ಅವರು ನಾವೆಲ್ಲರೂ ನೋಡಿರೋ ಪ್ರಕಾರ, ಅಂದ್ರೆ ಜನಗಳು ನೋಡಿರೋ ಪ್ರಕಾರ ಆ ರೀತಿ ಬಿಹೇವ್ ಮಾಡಿಲ್ಲ ರಾಶಿಕಾ ಅವರು, ಒನ್ ಥಿಂಗ್. ಆ ನಂತರದಲ್ಲಿ ಕೂಡ ಅವರು ಮಾತನ್ನ ಮುಂದುವರಿಸ್ತಾರೆ. ರಘು ಅವ್ರ ಜೊತೆಗೆ ನೀನು ಬಹಳ ಕಂಫರ್ಟಬಲ್ ಇದ್ದೆ, ರಘು ಅವ್ರ ಜೊತೆಗೆ ರಕ್ಷಿತಾನು ಕಂಫರ್ಟಬಲ್ ಆಗಿದ್ದಾರೆ, ಕಾವ್ಯ ಅವರು ಕಂಫರ್ಟ್ ಆಗಿದ್ದಾರೆ, ಸ್ಪಂದನ ಅವರು ಕಂಫರ್ಟ್ ಆಗಿದ್ರು. ಆ ನಂತರದಲ್ಲಿ ರಘು ಅವರ ತೊಡೆ ಮೇಲೆ ನೀನು ಕುತ್ಕೊಳ್ತಾ ಇದ್ದೆ, ಮಲ್ಕೊಳ್ತಾ ಇದ್ದೆ, ಸಮಥಿಂಗ್ ಏನೋ ಒಂದು ಹೇಳ್ತಾರೆ ಅಲ್ಲೇ ಒಂದು ಸ್ಟೇಟ್ಮೆಂಟ್. ಸೊ ಅಂದ್ರೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಹೀನಾಯವಾಗಿ ಮಾತಾಡುವಂತ ಅವಶ್ಯಕತೆ ಇತ್ತ? ತಾವೊಬ್ರು ಕನ್ನಡ ಪರ ಹೋರಾಟಗಾರ್ತಿ. ಸೊ ಇದೆಲ್ಲ ಏನಾಗ್ತಾ ಇದೆ ಅಶ್ವಿನಿ ಅವರಿಗೆ ನೆಗೆಟಿವ್ ಆಗ್ತಾ ಇದೆ. ಸೊ ಇವಾಗ ಗಿಲ್ಲಿ ವರ್ಸಸ್ ಅಶ್ವಿನಿ ಇಬ್ರು ಕೂಡ ಒಂದೇ ಸ್ಟೇಟ್ ಅಲ್ಲಿ ಇದ್ದಾರೆ, ಅಂದ್ರೆ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದ್ದಾರೆ. ಈ ಒಂದು ಜಗಳದ ಈ ಕ್ಲಾಶ್ ನ ನಡುವೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಧನುಷ್ ಅವ್ರು ಏನಾದ್ರು ಕಪ್ ಹೊಡಿತಾರಾ? ಈ ಒಂದು ಚರ್ಚೆ ಹೆಚ್ಚಾಗಿದೆ. ಬಿಕಾಸ್ ಧನುಷ್ ಅವರು ಅಂತ ಬಂದಾಗ ಸ್ಟಾರ್ಟಿಂಗ್ ಡೇ ಇಂದನೂ ಕೂಡ ಸೈಲೆಂಟ್ ಆಗಿ ತಮ್ಮ ಗೇಮ್ ಅನ್ನ ಯಾವ ರೀತಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಯಾವ ರೀತಿನಲ್ಲಿ ಆಡಿದ್ರೆ ನನಗೆ ವರ್ತ್ ಎಲ್ಲವೂ ಕೂಡ ಲೆಕ್ಕಾಚಾರ ಹಾಕೊಂಡು ಗೇಮ್ ಅನ್ನ ಆಡ್ಕೊಂಡ್ ಬಂದಿದ್ದಂಥವ್ರು ಧನುಷ್. ಸೊ ನಾಮಿನೇಷನ್ ಅಲ್ಲಿ ಆಗಿರಬಹುದು, ಯಾರನ್ನಾದ್ರೂ ಹೆಸರು ತಗೊಳ್ಬೇಕಾದಾಗ ಅಲ್ಲಿ ಸೂಕ್ತ ಕಾರಣಗಳನ್ನು ಕೊಡೋದಾಗಿರ್ಬೋದು, ಪ್ರತಿ ಬಿಗ್ ಬಾಸ್ ಅಂತಂದ್ರೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ವಿಚಾರವಾಗಿಯೂ ಕೂಡ ನೋಡ್ಬೇಕಾದ್ರೆ ಧನುಷ್ ಅವರಿಗೆ ಏನಾದ್ರೂ ಇವರಿಬ್ಬರ ಜಗಳದಿಂದ ಲಾಭ ಆಗ್ತಾ ಇದೆಯಾ, ಧನುಷ್ ಅವರು ಏನಾದ್ರೂ ಕಪ್ ಅನ್ನ ಹೊಡಿತಾರ ಅನ್ನೋ ರೀತಿಯಲ್ಲೂ ಕೂಡ ಮಾತುಗಳು ಬರ್ತಿದೆ. ಆಬ್ವಿಯಸ್ಲಿ ಇರಬಹುದು. ಬಿಕಾಸ್ ನಾವು ಹೇಗಿದ್ದೀವಿ, ನಾವು ಏನ್ ಮಾತಾಡ್ತೀವಿ, ನಾವು ಹೇಗ್ ನಡ್ಕೊಳ್ತೀವಿ
ನಡ್ಕೊಳ್ತೀವಿ, ನಾವು ಟಾಸ್ಕ್ ಆಡುವಂತಹ ರೀತಿ ಹೇಗಿದೆ, ನಮ್ಮ ಬಿಹೇವಿಯರ್ ಹೇಗಿದೆ, ಜನ ನಮ್ಮನ್ನ ಯಾವ ರೀತಿ ಇಷ್ಟಪಡ್ತಿದ್ದಾರೆ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಧನುಷ್ ಅವರಿಗೆ ಎಲ್ಲೋ ಒಂದ್ ಕಡೆ ಇದೆಲ್ಲವೂ ಕೂಡ ಪ್ಲಸ್ ಆಗ್ತಾ ಇದೆಯಾ? ಅಶ್ವಿನಿ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದಾಗಿರಬಹುದು, ಅಥವಾ ಗಿಲ್ಲಿ ಅವರು ಲಾಸ್ಟ್ ವೀಕ್ ಮಾಡ್ಕೊಂಡಿದ್ದಂತಹ ಕೆಲವೊಂದು ಎಡವಟ್ಟುಗಳಿಂದ ಈ ಕಡೆ ಧನುಷ್ ಅವರಿಗೆ ಎಲ್ಲಾದ್ರೂ ಪ್ಲಸ್ ಆಗ್ತಿದ್ಯಾ ಅನ್ನುವಂತಹ ಮಾತುಗಳು ಕೂಡ ಆಬ್ವಿಯಸ್ಲಿ ಧನುಷ್ ಅವರಿಗೆ ಇವೆಲ್ಲವೂ ಕೂಡ ಪ್ಲಸ್ ಆಗ್ತಾ ಇದೆ. ಸೊ ಡೇ 1 ಕೂಡ ಧನುಷ್ ಅವರು ಟಾಸ್ಕ್ ಗಳಲ್ಲಾಗಿರಬಹುದು, ಅಥವಾ ಮನೆಯಲ್ಲಿ ಕೆಲಸ ಮಾಡೋದಾಗಿರಬಹುದು, ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಾಗಿರಬಹುದು, ಅಥವಾ ಬೇರೆಯವ್ರ ಜೊತೆ ಮಾತಾಡೋದಾಗಿರಬಹುದು, ಅಥವಾ ಎಂಟರ್ಟೈನ್ಮೆಂಟ್ ಕೊಡೋದಾಗಿರಬಹುದು, ಪ್ರತಿಯೊಂದನ್ನು ಕೂಡ ಲೆಕ್ಕಾಚಾರ ಹಾಕೊಂಡು ಮಾಡ್ಕೊಂಡು ಬಂದಿದ್ದಾಗಿಂದ ದೆನ್ ಕ್ಯಾಪ್ಟನ್ಸಿ ನಿಭಾಯಿಸೋದಾಗಿರಬಹುದು, ಇದೆಲ್ಲವೂ ಕೂಡ ಒಂದು ಚಾಲೆಂಜ್. ಒಬ್ಬ ಗೆಲುವಿನ ಓಟದಲ್ಲಿರುವಂತಹ ಮನುಷ್ಯನಿಗೆ ಇದೆಲ್ಲವೂ ಕೂಡ ಚಾಲೆಂಜ್ ಆಗಿರುತ್ತೆ. ಆ ಚಾಲೆಂಜಿನೆಲ್ಲ ಧನುಷ್ ಅವರು ಎದುರಿಸಿದ್ದಾರೆ. ಸೊ ಸದ್ಯಕ್ಕಿರುವಂತಹ ಪ್ರಶ್ನೆ, ಈ ಇಬ್ಬರ ಜಗಳದಿಂದ ಈ ಇಬ್ಬರು ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಿರೋದ್ರಿಂದ ಏನಾದ್ರೂ ಧನುಷ್ ಅವರು ಕಪ್ ಅನ್ನ ಹೊಡಿಬೋದಾ ಅನ್ನುವಂತಹ ಪ್ರಶ್ನೆ. ಸೊ ಸದ್ಯಕ್ಕೆ ಈ ಪ್ರಶ್ನೆಗೆ ಉತ್ತರ ಯಾವಾಗ ಫಿನಾಲೆ ಆಗುತ್ತೆ ಅವಾಗಲೇ ಸಿಗುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತದ್ದು ಗಿಲ್ಲಿ ಅವರೇ ಆಲ್ಮೋಸ್ಟ್ ವಿನ್ನರ್ ಅಂತ. ಸೊ ಜನರ ಅಭಿಪ್ರಾಯ ಹಾಗೆ ಆ ಒಂದು ವಾಹಿನಿಯ ಅಭಿಪ್ರಾಯ ಒಂದೇ ಆಗಿದ್ರೆ ಆಬ್ವಿಯಸ್ಲಿ ಗಿಲ್ಲಿ ಅವರೇ ವಿನ್ ಆಗ್ತಾರೆ. ಬಟ್ ಎಲ್ಲ ಲೆಕ್ಕಾಚಾರ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅಂತ ನೋಡ್ಕೊಳ್ಳೋದಾದ್ರೆ ಒಬ್ಬ ವೈಯಕ್ತಿಕ ಆಟ ಆಗಿರೋದ್ರಿಂದ ವೈಯಕ್ತಿಕವಾಗಿ ಯಾರು ಆಟವನ್ನ ಆಡ್ತಾ ಇದ್ದಾರೆ ಇಲ್ಲಿಯವರೆಗೂ ಅಂತ ನೋಡೋದಾದ್ರೆ ಆಬ್ವಿಯಸ್ಲಿ ಬಹುಶಃ ಚೇಂಜ್ ಆಗಬಹುದು. ಡಿಸಿಷನ್ ಒಂದೇ ಇರಬೇಕು ಅಂತ ಏನಿಲ್ಲ. ಈ ಹಿಂದೆ ಬಂದಿರುವಂತಹ ಸಾಕಷ್ಟು ಸೀಸನ್ಗಳಲ್ಲಿಯೂ ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ವಿನ್ನರ್ ಚೇಂಜ್ ಆಗಿರುವಂತಹ ಉದಾಹರಣೆಗಳು ಕೂಡ ಇವೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದ್ರೆ ಈಗ 3 ಜನ ಹೆಚ್ಚಾಗಿ ಗೆಲುವಿನ ಓಟದಲ್ಲಿದ್ದಾರೆ, ಗಿಲ್ಲಿ ಅವರು, ಅಶ್ವಿನಿ ಅವರು, ಧನುಷ್ ಅವರು. ಸೊ ಈ ಮೂವರಲ್ಲಿ ಯಾರಾದ್ರೂ ಒಬ್ರು ವಿನ್ ಆಗ್ತಾರಾ ಅನ್ನೋದು ಸದ್ಯಕ್ಕೆ ರಿಯಾಲಿಟಿ ಶೋ ವೀಕ್ಷಕರಿಗೆ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಇರಬಹುದಾ, ಮಿಡ್ ವೀಕ್ ಎಲಿಮಿನೇಷನ್ ಇದ್ರೆ ಯಾರು ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ. ಸೊ ನೋಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಇದ್ರೆ ಯಾರು ಹೋಗ್ತಾರೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.